SIR ಮತ ಪರಿಷ್ಕರಣೆ ವಿಚಾರದಲ್ಲಿ ಅಮಿತ್ ಶಾ ಇವತ್ತು ಲೋಕಸಭೆಯಲ್ಲಿ ಮಾತಾಡಿದ್ರು. ಭಾಳ ರೋಷಾವೇಶವಾಗೇ ಇತ್ತು. ನಾನು ಕೇಳಿಸ್ಕೊಂಡೆ ಒಂದು ಸ್ವಲ್ಪ ಹೊತ್ತು. ಅದನ್ನು ವಿಪರೀತವಾಗಿ ಕೌಂಟ್ರು ಕೊಟ್ಬಿಟ್ರು. ರಾಹುಲ್ ಗಾಂಧಿಗಂತೂ ಸಿಕ್ಕಾಬಿಡೆ ಲೆಫ್ಟ್ ರೈಟ್ ನೋಡದೆ ಕೊಟ್ಟರು. ಇದು ನೋಡ್ರಿ, ಈ ಮತ ಕಳುವಿನಲ್ಲಿ A1 ನೆಹರು, A2 ಇಂದಿರಾ, A3 ಸೋನಿಯಾ ಗಾಂಧಿ. ನೆಹರು ಅವ್ರಿಗೆ ಓಟೇ ಬಂದಿರಲಿಲ್ಲ, ಕಡಿಮೆ ಓಟ್ ಬಂದಿದ್ದರು. ಪಟೇಲ್ರಿಗೆ ಜಾಸ್ತಿ ಬಂದಿದ್ದರು, ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ರು. ಅವತ್ತೇ ಕಳ್ಳತನ ಸ್ಟಾರ್ಟ್ ಆಗೋಯ್ತು ನಿಮ್ಮದು ಅಂತ ಕೊಟ್ಟರು ಏಟನ. VVPATದು ಅದಕ್ಕೆಲ್ಲ ಉತ್ತರ ಕೊಟ್ಟು ಗೆದ್ದಾಗ ಹಿಂಗೆ ನಿಮ್ಮದು ಆಟಗಳು ಅಂತ ಒಂದೊಂದಕ್ಕೂ ಪಾಯಿಂಟ್ ವೈಸೇ ಕೊಟ್ಟರು. ರಾಹುಲ್ ಗಾಂಧಿ ಮಾತ್ರ ಇದು ಓಪನ್ ಡಿಬೇಟ್ ಮಾಡೋಣ ಅಂತ. ಈ ರಾಹುಲ್ ಗಾಂಧಿ ಪ್ರಾಬ್ಲಮ್ ಅಂದರೆ ಚಾನ್ಸ್ ಕೊಟ್ಟಾಗ ಅಣ್ಣ ನೀನೀಗ ಓಡು 100 ಮೀಟರ್ಸ್ ಅಂದರೆ ಓಡಲ್ಲ ಪಾರ್ಟಿ. ಆ ಕಡೆ ನೋಡ್ಕೊಂಡು ಸೈಡ್ಗೆ ಹೋಗ್ಬಿಡ್ತಾರೆ. ಎಲ್ಲರೂ ಓಡಿ ಮುಗಿಸಿದ ಮೇಲೆ ನನಗೆ ಓಡೋಕ್ಕೆ ಜಾಗ ಕೊಟ್ಟಿಲ್ಲ ಅಂದ್ಬಿಡೋದು. ರೇಸಿಂದ ಹಿಂದೆ ಸರಿದು ನನ್ನನ್ನು ಹಿಂದಕ್ಕೆ ಸರಿಸ್ಬಿಟ್ರು, ನನಗೆ ಅವಕಾಶ ಕೊಡಲಿಲ್ಲ ಅಂದ್ಬಿಡೋದು. ಅಲ್ರಿ, ನಿಮಗೆ ಮೊನ್ನೆ ಚಾನ್ಸ್ ಕೊಟ್ಟಿದ್ದಾಗ ಏನು ಮಾಡಿದ್ರಿ ನೀವು? ಇಟ್ ವಾಸ್ ನಾಟ್ ಎ ಗುಡ್ ಡಿಬೇಟ್ ಅವ್ರದ್ದು. ಹೊರಗೆ ಏನು ಹೇಳಿದ್ರು ಅದನ್ನು ಭಾಳ ಕೆಟ್ಟದಾಗಿತ್ತು ರಾಹುಲ್ ಗಾಂಧಿ ಸ್ಪೀಚು. ಅಂದರೆ ನಾನು ಅವಮಾನಕ್ಕೆ ಇದಕ್ಕೆ ಅಂತ ಹೇಳ್ತಿಲ್ಲ, ವೆರಿ ಬ್ಯಾಡ್ಲಿ ಪ್ರಿಪೇರ್ಡ್ ಇತ್ತದು. ಅದರಲ್ಲಿ ಒಂದು ಇದಿರಲಿಲ್ಲ, ಅದಕ್ಕೆ ಸ್ಟ್ರಕ್ಚರೇ ಇರಲಿಲ್ಲ ಆ ಸ್ಪೀಚ್ಗೆ. ಆಮೇಲೆ ಕಾಂಗ್ರೆಸ್ಸಲ್ಲಿ ಏನಾಗ್ಬಿಟ್ಟಿದೆ ರಾಹುಲ್ ಗಾಂಧಿ ಅವ್ರದ್ದು ವಿಚಾರದಲ್ಲಿ, ಲೀಡರ್ಶಿಪ್ ಚಾಲೆಂಜ್ ಇಲ್ಲ ಅಲ್ಲಿ. ಹಾಗಾಗಿ ಭಯ ಇಲ್ಲ ಅವ್ರಿಗೆ. ಒಂದು ಕಂಪನಿನಲ್ಲಿ ಒಬ್ಬ ಸೇಲ್ಸ್ ಹೆಡ್ ಇದ್ದರೆ ಅವ್ನಿಗೊಂದು ಟಾರ್ಗೆಟ್ ಇರುತ್ತೆ, ಭಯ ಇರುತ್ತೆ ಅವ್ನಿಗೆ. ಅದು ಅಚೀವ್ ಆಗದೆ ಇದ್ದರೆ ಕೇಳ್ತಾರಲ್ಲಪ್ಪ ಅಂತ. ಇವ್ರ ಪಕ್ಷದಲ್ಲಿ ಕೇಳೋರಿಲ್ಲ. ಆಲ್ಟರ್ನೇಟ್ ಲೀಡರ್ ಇಲ್ಲದೆ ಇರೋದ್ರಿಂದ ಕಾಂಗ್ರೆಸ್ ಸಾವಿರ ಎಲೆಕ್ಷನಲ್ಲಿ ಸೋತರೂ ರಾಹುಲ್ ಗಾಂಧಿನೇ ಇರ್ತಾರೆ. ಬಿಕಾಸ್ ಕಾಂಗ್ರೆಸ್ ವಿಲ್ ನಾಟ್ ಅಕ್ಸೆಪ್ಟ್ ರಾಹುಲ್ ಗಾಂಧಿ ಇಸ್ ರೆಸ್ಪಾನ್ಸಿಬಲ್ ಟು ಇಟ್. ಇನ್ಯಾರ ಮೇಲೂ ಇರುತ್ತದು. ಎಸ್, ಕಾಂಗ್ರೆಸ್ ನಾಯಕ ಶಶಿ ತರೂರ್ RSS ಸಿದ್ಧಾಂತವಾದಿ ಸಾವರ್ಕರ್ ಹೆಸರಿನ ಪ್ರಶಸ್ತಿ ಸ್ವೀಕಾರ ಮಾಡ್ತಾರೆ ಅಂತ NGO ಒಂದು ಘೋಷಣೆ ಮಾಡಿತ್ತು. ಆದರೆ ನನ್ನ ಗಮನಕ್ಕೆ ಬಂದಿಲ್ಲ ಅವ್ರು ಯಾರು ಮಾಡಿದ್ದಾರೋ, ಯಾಕೆ ಕೊಡ್ತಾ ಇದ್ದಾರೆ. ಈಗ ನನಗೆ ಯಾವನೋ ಒಬ್ಬ ಇದ್ದಕ್ಕಿಂತ ಒಂದು ಅನೌನ್ಸ್ಮೆಂಟ್ ಮಾಡ್ಬಿಟ್ಟಪ್ಪ, ಮೊಹಮ್ಮದ್ ಅಲಿ ಜಿನ್ನಾ ಪ್ರಶಸ್ತಿಯನ್ನು ರಂಗನಾಥ್ ಅವ್ರಿಗೆ ನೀಡಲಾಗಿದೆ ಅಂದ್ಬಿಡೋದು. ದಾವೂದ್ ಇಬ್ರಾಹಿಂ ಪ್ರಶಸ್ತಿ 26ನೇ ಸಾಲಿನಲ್ಲಿ ಮಿಸ್ಟರ್ ರಂಗನಾಥ್ ಅವ್ರಿಗೆ ಹೋಗಿದೆ ಅಂದ್ಬಿಡೋದು. ಅಂದ್ಬಿಟ್ರೆ ನಾನೇನು ಮಾಡಲಿ ಅದಕ್ಕೆ? ಪ್ರಕಟಣೆ ಮಾಡೋ ಮೊದಲು ಅವರು ಯಾರು ಕೇಳ್ತಾರ್ರಿ ಈ ದೇಶದಲ್ಲಿ? ಅವಾರ್ಡ್ಗಳನ್ನು ಕೊಡೋದು ಒಂದು ವ್ಯವಹಾರ, ಅವಾರ್ಡ್ಗಳನ್ನು ತಗೊಳ್ಳೋದು ಒಂದು ವ್ಯವಹಾರ, ಕಾಸು ಕೊಟ್ಟು ಅವಾರ್ಡ್ಗಳನ್ನು ತಗೊಳ್ಳೋದು ಒಂದು ದಂಧೆ. ಅರ್ಹತೆ ಮಾನದಂಡ ಎಲ್ಲ ಎಗದು ಬಿತ್ತೋಗಿದೆ. ಕರ್ಕೊಂಡೋಗಿ ಅವಾರ್ಡ್ ಕೊಟ್ಬಿಟ್ಟು ಕರ್ಕೊಂಬರೋ ಪರಿಸ್ಥಿತಿಗೆ ಬಂದು ಆಗೋಗಿದೆ ನಾವು, ಕಾಸು ಕೊಟ್ಟು. ಇನ್ನು ಯಾವ ಅವಾರ್ಡ್ ರೀ? ಯಾವುದಕ್ಕೆ ಬೆಲೆ ಇದೆ ಈ ಅವಾರ್ಡ್ಗಳಲ್ಲಿ? ಯಾವ ಒಂದೋ ಎರಡಕ್ಕೆ ಉಳ್ಕೊಂಡಿವೆ ಚೂರುಪಾರು ಇನ್ನೂ. ಇನ್ನು ಗಂಗಾವತಿ ಶಾಸಕ ಜನಾರ್ದನ ರೆಡ್ಡಿ ಪುತ್ರನ ವಿರುದ್ಧ 100 ಕೋಟಿ ರೂಪಾಯಿ ಮೌಲ್ಯದ ಸುಮಾರು 9 ಎಕರೆ ಭೂಮಿ ಕಬಳಿಸಿರುವಂತಹ ಆರೋಪ ಬಂದಿದೆ. ಈ ಸಂಬಂಧಿತವಾಗಿ ಸರ್ಕಾರಕ್ಕೆ ಧಾರವಾಡ ಹೈಕೋರ್ಟ್ ಪೀಠ ನೋಟಿಸ್ ಕೊಟ್ಟಿದೆ. ಆಯಿತು, ಉತ್ತರ ಕೊಡಲಿ. ಹುಣಸೂರು ತಾಲೂಕು ಗೌಡನಕಟ್ಟೆ ಬಳಿ ಒಂದು 4 ಕೂಲಿ ಮರಿಗಳು ಪತ್ತೆಯಾಗಿದ್ವಲ್ಲ, ಅವೆಲ್ಲ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರು, ಹುಷಾರಿರಲಿಲ್ಲ, ಎಲ್ಲ ಸತ್ತೋಗಿವೆ. ತಾಯಿಯಿಂದ ಬೇರೆ ಆಗಿದ್ವು. ಕಷ್ಟ, ತಾಯಿಯಿಂದ ಬೇರೆ ಆದಮೇಲೆ ಉಳಿಸ್ಕೊಳ್ಳೋದಷ್ಟು ಸುಲಭ ಅಲ್ಲ. ಇನ್ನು ಚಾಮರಾಜನಗರ ಹಸನೂರು ಅರಣ್ಯ ಪ್ರದೇಶದಲ್ಲಿ ಚಿರತೆ ಒಂದು ಹಸುಗಳ ಬೇಟೆಗೆ ಮುಂದಾಗಿದ್ದು ಒಂದೇನೋ ಒಂದು ವಿಡಿಯೋ ಓಡ್ತಾ ಇದೆಯಂತೆ ಎಲ್ಲ ಕಡೆ. ಚಿರತೆಗೆಲ್ಲ ಪ್ರಾಬ್ಲಮ್ ಏನಂದರೆ ದೀರ್ಘಕಾಲ ಓಡೋಕ್ಕಾಗಲ್ಲ. ಚಿರತೆ ಪ್ರಾಣಿ ದೊಡ್ಡದು, ಅದರ ಕಾಲುಗಳಿಗೆ ಶಕ್ತಿನೂ ದೊಡ್ಡದು. ಫಾಸ್ಟೆಸ್ಟ್ ಎನಿಮಲ್ 0 to 60 ಗಾಡಿಗಳಿಗೆ ಹೇಳ್ತೀವಲ್ಲ ಆ ಟೈಪಲ್ಲಿ. ಫಾಸ್ಟೆಸ್ಟ್ ಎನಿಮಲ್. ಬ್ರೈನ್ ಚಿಕ್ಕದು, ಹೀಟ್ ಆಗಿಬಿಡುತ್ತೆ. ಹಾಗಲ್ಲ, ಹೆಮರೇಜ್ ಆಗಿಬಿಟ್ಟು ಸತ್ತೇ ಹೋಗುತ್ತೆ ಆಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋದ್ರದು. ಹಾಗಾಗಿ ಅದು ಒಂದು ಹಂತವನ್ನು ದಾಟದ ಮೇಲೆ ಅದು ನಿಲ್ಲಿಸ್ಬೇಕು ಓಡೋದನ್ನು, ಓಡೋಕ್ಕಾಗಲ್ಲ ಅದು. ಬಟ್ ಯಾವುದೋ ಒಂದು ಜಾಸ್ತಿ ಓಡೋಕ್ಕೆ ತಾಕತ್ತಿದ್ದಿದ್ದು ಯಾಮರ್ಸ್ಬಿಡುತ್ತೆ. ಎಸ್, ಹೊಸ ವರ್ಷದ ಸಮೀಪ ಇನ್ನ ಈ ಹೊತ್ತಲ್ಲೇ ಮಹಾರಾಷ್ಟ್ರ ಸರ್ಕಾರ ಎಲೆಕ್ಟ್ರಿಕ್ ವಾಹನ ಸವಾರರಿಗೆ ಒಂದು ಬಂಪರ್ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದೆ. ಗ್ರೀನ್ ಎನರ್ಜಿಗೆ ಉತ್ತೇಜನ ನೀಡುವ ಸಲುವಾಗಿ ರಾಜ್ಯ ಪ್ರಮುಖ ಹೆದ್ದಾರಿಗಳಲ್ಲಿ ಎಲೆಕ್ಟ್ರಿಕ್ ವಾಹನಗಳಿಗೆ ಟೋಲ್ ವಿನಾಯಿತಿ ನೀಡುವುದಕ್ಕೆ 8 ದಿನಗಳ ಅವಧಿಗೆ ಮತ್ತು ಇದರ ಜೊತೆಗೆ ವಿದ್ಯುತ್ ವಾಹನ ಚಾರ್ಜಿಂಗ್ ಕೇಂದ್ರಗಳ ವಿಸ್ತರಣೆಯನ್ನು ಕೂಡ ವೇಗಗೊಳಿಸುವಂತೆ ಸ್ಪೀಕರ್ ಒತ್ತಾಯಿಸಿದ್ದಾರೆ. 8 ದಿನನಾ? ಅಷ್ಟೇ ಅಷ್ಟೇ. ಆಮೇಲೆ ಇಲ್ವಾ? ಪರ್ಮನೆಂಟ್ ಇಲ್ಲ. ಹಂಗೆ ಕೊಟ್ಬಿಟ್ರೆ ಹೆಂಗಾಗತ್ತೆ ಸರ್? ಕೊಡ್ಬೇಕ್ರಿ. ಉಳಿದವರು ಕೇಳ್ತಾರೆ, ಸಿದ್ದರಾಮಯ್ಯನವರು ಸಜೆಷನ್ ಕೊಡೋಣ, ಕೊಡಿ ಸರ್ ಅಂತಾರೆ. ಅದು ಯಾವ ಲೆಕ್ಕ? ರಾಕ 6ನೇ ಗ್ಯಾರಂಟಿ ಅಂತ ಹಾಕ್ತಾರಪ್ಪ. ಆ ಥರದ ಗ್ಯಾರಂಟಿ ಸ್ಕೀಮಲ್ಲಿ ಇವರು ಕೊಟ್ಬಿಡ್ಲಿ ಅಂತ ಕೊಡ್ಬೋದು. ಬೇರೆಯವರು ನಮ್ಮ ದೇಶದಲ್ಲಿ ಕೊಡೋದು ಇಂಪಾರ್ಟೆಂಟ್. ಕೊಡಿ, ನೋಡ್ಕೊಳ್ಳೋಣ. ತಗೊಳ್ಳೋರು ಮುಂದೆ ಕೊಡಿ. ಟ್ರಂಪ್ ಅಣ್ಣ ಈಗ ತೆರಿಗೆ ಹಾಕ್ದ, ಸೆಸ್ ಹಾಕ್ದ, ತಗಲಾಕೊಂಡ್ರು. ಈಗ ಬಂದಿದ್ದ ದುಡ್ಡಿನ ತೆಗೆದು ರಿವರ್ಸ್ ಫಾರ್ಮರ್ಸ್ಗೆ ಸಬ್ಸಿಡಿ ಕೊಡ್ತಾರಂತೆ. 27 ಬಿಲಿಯನ್ 30 ಬಿಲಿಯನ್ ದುಡ್ಡನ್ನು.
ಈ ಈ ರೀತಿಯ ಆರ್ಥಿಕ ನಿರ್ವಹಣೆಗಳಾಗೋದ್ರೆ ಇನ್ಕ್ಲೂಡಿಂಗ್ ಕರ್ನಾಟಕ, ರಾಯರೆಡ್ಡಿಯವ್ರು ಹೇಳ್ತಿದ್ರು ಅವ್ರು 2 ಲಕ್ಷದ ಬಿಟ್ಟು ಹೋಗಿದ್ರು ಅಂತ. ಎಲ್ಲ ಕೊಟ್ಬಿಟ್ಟಿದ್ದೀರಾ? ಕೊಡ್ರಪ್ಪ ಡೀಟೇಲ್ಸ್ ನೋಡೇ ಬಿಡ್ತೀನಿ ನಾನು. ಕೊಟ್ಬಿಟ್ಟಿದ್ದೀರಾ? ಈಗ ನೀವು ಬಿಟ್ಟೋಗಲ್ವಾ? ಒಬ್ಬ ಮುಖ್ಯಮಂತ್ರಿ ಒಂದು ಪುಸ್ತಕ ಪ್ರಿಂಟ್ ಮಾಡಿಬಿಟ್ಟು ಹೊರಟುಬಿಟ್ರು. ನೆಕ್ಸ್ಟ್ ಬಂದಿದ್ದ ಮುಖ್ಯಮಂತ್ರಿ ಆ ಪುಸ್ತಕದ ಬಿಲ್ ಕೊಡಲ್ಲ ಅಂತ ಕೂತಿದ್ರು ಅಷ್ಟೇ. ಹಾಗಾಗಿ ಎಲ್ಲ ಸರ್ಕಾರದವರು ನೀವು ಬಿಟ್ಟು ಹೋಗೋದೆ. ನೀವು ಅದು ಬಿಟ್ಟು ಸಾಲ ಮಾಡಿಲ್ವಾ? ಯಾಕೆ ಮಾಡಿದ್ರಿ? ಯಾಕೆ ಮಾಡಿದ್ದೀರಿ ಸಾಲ? ಕಾರಣಗಳು ಕೊಡಕ್ಕೆ ಸುಮ್ಮನೆ ಹೇಳ್ತಾ ಇರ್ತಾರೆ. ರಾಯರೆಡ್ಡಿಯವ್ರು ನಾನು ದೊಡ್ಡ ಆರ್ಥಿಕ ಸಲಹೆಗಾರ CM ಅಂತ. ಹೌದು, ನೀವು ಆರ್ಥಿಕ ಸಲಹೆಗಾರರು, ನಿಮಗೆ ಬುದ್ಧಿವಂತಿಕೆ ಇದೆ, ಅರ್ಥ ಮಾಡ್ಕೊಂಡಿದ್ದೀರಿ, ನಿಜ. ಸರಿ ಇದೆಯಾ ಡೆಟ್ ರೇಷಿಯೋ ನಮ್ಮದು? ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಆ ದರ್ಶನ್ ಬೆಂಬಲಿಗಾನೋ ಎಂಥದ್ದೋ ಜರ ಧನ್ವೀರ್ ಜರ ಮೊಬೈಲ್ ಅಂತೆ ತಾನು ಬಳಸ್ತಿದ್ದ ಮೊಬೈಲ್ ಪಕ್ಕಕ್ಕೆ ಇಟ್ಕೊಂಬಿಟ್ಟು ಯಾವುದೋ ಮೊಬೈಲ್ ಕೊಟ್ಟು ಪೊಲೀಸರಿಗೆ ಯಾಮಾರಿಸಿದ್ದಾರೆ ಅಂತ ಈಗ ಆರೋಪ. ಹಂಗಾಗಿ ಅದೇನೇನೋ ಅದೇ ಆ ರಾಜಾತಿಥ್ಯದ ವಿಡಿಯೋ ವೈರಲ್ ಆಗಿದ್ದಕ್ಕೆ ಈಗ ಪೊಲೀಸ್ನವ್ರು ಏನೋ ಕಾಯ್ತಿದ್ದಾರಂತೆ. ಬಂದ ಮೇಲೆ ಬಾಪ ಸಾಕ್ಷಿ ನಾಶ ಮಾಡಿದ್ದಕ್ಕೆ ನೀನು ಪೇಶ್ ಮಾಡು ಒಂದು ಕ್ರಮ ಅಂತ. ಯಾಕೆ ಈ ವ್ಯಕ್ತಿ ಅಷ್ಟೊಂದು ಆಸಕ್ತಿ ತಗೊಂಡು ಏನೇನೋ ಮಾಡ್ತಾರೆ? ಏನಪ್ಪ ಗೊತ್ತಿಲ್ಲ. ಹಾಂ, ಏನೋ ಕ್ಲೋಸ್ ಫ್ರೆಂಡ್ ಇರಬೇಕು, ಋಣ ತೀರಿಸ್ತಿರ್ಬೋದು. ಎಸ್. ಚಿತ್ರದುರ್ಗದ ಲಕ್ಷ್ಮೀಪುರ ರುದ್ರಭೂಮಿಯಲ್ಲಿರುವ ರೇಣುಕಾಸ್ವಾಮಿ ಸಮಾಧಿಯ ಮೇಲಿನ ನಾಮಫಲಕವನ್ನು ಕಿಡಿಗೇಡಿಗಳು ಧ್ವಂಸ ಮಾಡಿದ್ದಾರೆ. ಲೇಔಟ್ ನಿರ್ಮಾಣ ವೇಳೆ ಸಮಾಧಿಗೆ ಧಕ್ಕೆ ಆಗಿರಬಹುದು ಅನ್ನೋ ಶಂಕೆ ಇದೆ. ಆದರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ, ಯಾರು ಮಾಡಿದ್ದಾರೆ ಗೊತ್ತಿಲ್ಲ. ಸಮಾಧಿಗೆ ಆಗ್ಬೇಕು, ನಾಮಫಲಕಕ್ಕೆ ಯಾಕೆ ಆಗ್ಬೇಕು? ಕಿಡಿಗೇಡಿಗಳೇ ಮಾಡಿರೋ ಕೆಲಸ. ಅಥವಾ ಯಾರೋ ಅಭಿಮಾನದ ಅತಿರೇಕದ ಕಚಡಗಳು ಮಾಡಿರ್ಬೋದು, ಅಥವಾ ಗುಂಡಾಕಿದ ಮೂಡಲ್ಲಿ ಅವನೋ ಮಾಡಿರ್ಬೋದು, ಯಾರ ಹೆಸರು ಅಂತಲೂ ಗೊತ್ತಿಲ್ಲದೆ ಮಾಡಿರ್ಬೋದು. ಹಾಂ, ಇನ್ನು ನೆಕ್ಸ್ಟ್ ಏನು? ತಿರುಪತಿ ಸರ್. ಆಂಧ್ರದ ತಿರುಪತಿಲಿ ನಕಲಿ ತುಪ್ಪ ವಿವಾದ ಆಯಿತು. ಈಗ ಶಾಲ್ ವಿವಾದ. ಏನಂತೆ? ಪಾಲಿಸ್ಟರ್ ಶಾಲ್ಗಳನ್ನು ಕೊಡೋದಂತೆ 100%. ಅದನ್ನು ಸಿಲ್ಕ್ ಶಾಲ್ ಅಂತ ಹೇಳೋದು. 300 ರೂಪಾಯಿದನ್ನು 1400 ರೂಪಾಯಿಗೋ 1300 ರೂಪಾಯಿಗೋ ಬಿಲ್ ಮಾಡೋದಂತೆ. ಎಲ್ಲ ರೇಷ್ಮೆ ಶಾಲ್ ಅಂತ ಹೇಳ್ಬಿಟ್ಟು ಇದನ್ನು 10 ವರ್ಷದಿಂದ ಮಾಡ್ಕೊಂಡು ಒಂದು 50-60 ಕೋಟಿ ಹೊಡೆದಿದ್ದಾರಂತೆ ದುಡ್ಡನ್ನು. ಸರಬರಾಜುದಾರ, ದೇವಸ್ಥಾನದವರು ಎಲ್ಲ ಸೇರ್ಕೊಂಡು ಈಗ ಅದೆಲ್ಲ ತಗಲಾಕೊಂಡಿದ್ದಾರೆ. ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಕೊಟ್ಟಿದ್ದಾರಂತೆ ಅದನ್ನು. ನಾಚಿಕೆ ಮಾನ ಮರ್ಯಾದೆ ಇಲ್ದಿರೋ ಕಚಡಗಳು. ನನ್ನ ಪ್ರಕಾರ ಜನ ಮೆಚ್ಚುವ ಕೆಲಸ ಯಾವುದು ಗೊತ್ತಾ? ಯಾವುದೇ ದೇವರಾಗಲಿ, ಅದು ಹಿಂದೂ ಮುಸ್ಲಿಂ ಕ್ರೈಸ್ತರದಲ್ಲ, ಹೆಸರಿನಲ್ಲಿ ಈ ಥರ ಭ್ರಷ್ಟತೆ ಮಾಡೋರ್ದು ಕೈ ಕತ್ತರಿಸ್ಬೇಕು. ಅಲ್ಲಿ ಕತ್ತರಿಸ್ತಾ ಇರಬೇಕು. ಕಲ್ಲು ಮೇಲೆ ಇಡಿಸ್ಬಿಟ್ಟು ಹಳೆ ಪಿಲ್ಲ ಮೇಲೆ ಕತ್ತರಿಸ್ತಾರಲ್ಲ, ಹಂಗೆ ಕತ್ತರಿಸ್ಬೇಕು. ನಾಚಿಕೆಟ್ಟವ್ರಂತಂದು. ಇನ್ನು ಇಂಡಿಗೋ ಏರ್ಲೈನ್ಸ್ನಿಂದ ಆದಂತಹ ಸಮಸ್ಯೆ ಕುರಿತಾಗಿ ಕೇಂದ್ರ ಸರ್ಕಾರಕ್ಕೆ ದೆಹಲಿ ಹೈಕೋರ್ಟ್ ತರಾಟೆ ತೆಗೆದುಕೊಂಡಿದೆ. ಇಂಡಿಗೋ ವಿಮಾನ ಸ್ಥಗಿತಗೊಂಡಾಗ ಇತರೆ ವಿಮಾನಯಾನ ಸಂಸ್ಥೆಗಳು ಪರಿಸ್ಥಿತಿಯ ಲಾಭವನ್ನು ಪಡ್ಕೊಂಡು ಟಿಕೆಟ್ ಬೆಲೆಯನ್ನು ಏರಿಕೆ ಮಾಡಿದ್ವು. ಹೇಗೆ, ಯಾರು ಪರ್ಮಿಷನ್ ಕೊಟ್ಟರು? ಈ 5,000 ಜಾಗದಲ್ಲಿ 40,000 ಕಲೆಕ್ಷನ್ ಮಾಡಿದ್ದಾರಲ್ಲ ಅಂತ ಪ್ರಶ್ನೆಯನ್ನು ಮಾಡಿದೆ. ಸರ್ಕಾರದ ಪರವಾಗಿ ವಾದ ಮಂಡಿಸಿರುವಂತಹ ಸಾಲಿಸಿಟರ್ ಜನರಲ್ ಚೇತನ್ ಶರ್ಮಾ ಅವರು, ನಾವು ದರಗಳಿಗೆ ಮಿತಿಯನ್ನು ವಿಧಿಸ್ತೀವಿ, ಪರಿಸ್ಥಿತಿಯನ್ನು ಸರಿಪಡಿಸಲು ಭರವಸೆಯನ್ನು ಕೊಟ್ಟಿದೆ ಇಂಡಿಗೋ ಸಂಸ್ಥೆ. ಇನ್ನು ಇಂಡಿಗೋ ಸಿಇಒಗೂ ಕೂಡ ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಈಗ ನಾವು 100 ವರ್ಷ ಜನ ಎಲ್ಲ ಸಾಯಬಾರ್ದು ಅಂತ ನಿಗದಿ ಮಾಡಿಬಿಟ್ಟಿದ್ದೀವಿ. ಸತ್ರ ನಾವೇನು ಮಾಡೋಣ? ನಾವೇನು ಮಾಡೋಣ? ಸತ್ರ ನಾವು ನಿಗದಿ ಮಾಡಿಬಿಟ್ಟಿದ್ದೀವಿ ಸಾಯಬಾರ್ದು ಅಂತ. ಹಾಗೆ ಈ ಕಚಡ ಕೇಂದ್ರ ಸರ್ಕಾರದ ಈ ಡಿಪಾರ್ಟ್ಮೆಂಟಿನ ಕೆಲಸ. ಇದರಂತಹ ದಗಾಕೋರ್ದ ಡಿಪಾರ್ಟ್ಮೆಂಟ್ ಇನ್ನೊಂದಿಲ್ಲ ಅನ್ನಿಸ್ತಿದೆ ನನಗೆ ಈ ಕೇಂದ್ರ ಸರ್ಕಾರದಲ್ಲಿ. ಇದರದ್ದು ಡೈರೆಕ್ಟ್ ಪಾಲುದಾರಿಕೆ ಮೇಲಿಂದ ಕೆಳಗಡೆವರೆಗೂ ಇದೆ ಅನ್ನಿಸ್ತಿದೆ ನನಗೆ. ಯಾಕೋ ಅವ್ರ ತಪ್ಪನ್ನು ಎತ್ತಿ ಹಿಡಿಯೋದ್ರ ಬಗ್ಗೆ ಡಿಫೆಂಡ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರಿ, 15 ದಿನ ಆದ್ಮೇಲೆ ಹೆಂಗ್ ಇದನ್ನು ಮುಚ್ಚಾಕ್ತಾರೆ ಅಂತ ನೋಡ್ತಾ ಇರಿ. ಏನೂ ಆಗಲ್ಲ. ಅವನು ಮೀಸೆ ತಿರುಗಿಸ್ಕೊಂಡು ತಿರುಗಾಡದೇ ಇದ್ರು ನೋಡಿ, ಅವನು ಇಂಡಿಗೋನವನು ಮೀಸೆ ತಿರುಗಿಸ್ಕೊಂಡು ತಿರುಗ್ತಾನೆ ನೋಡಿ, ಅವನು ತಿರುಗ್ಬಿಟ್ಟು ತಿರುಗ್ತಾನೆ ನೋಡಿ. ನಾನು ಹೇಳಿದ್ದೀನಿ, ಸಾಧ್ಯನೇ ಇಲ್ಲ. ಇದು ಏನು ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಆಸ್ಟ್ರೇಲಿಯಾದಲ್ಲಿ 16 ವರ್ಷದ ಕಡಿಮೆ ಇರೋರಿಗೆಲ್ಲ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿದ್ದಾರೆ. ಯಾರ ಮಕ್ಕಳು ಪಾರಿನ ಇದು ಕೋರ್ಟ್ಗೆ ಹೋಗಿವಿ ಅಂತೆ, ನಮ್ಮ ಇಷ್ಟ ಅದು ಅಂತ. ಎಲ್ಲ ನಿಮ್ಮ ಇಷ್ಟನೇ. ಇಲ್ಲಿ ಹೆಂಗಿದೆ, ಮಕ್ಕಳು ಸೇಫಾಗಿರ್ಬೇಕಂತೆ, ಮಕ್ಕಳಿಗಂತ ಕಂಟೆಂಟ್ ಸಿಗಬಾರ್ದಂತೆ, ಬಟ್ ಮಕ್ಕಳನ್ನ ಅಲ್ಲಿಂದ ತೆಗಿಬಾರ್ದಂತೆ. ಇಂಥ ತಲೆಕೆಟ್ಟ ಮೆಂಟಲ್ ಗಿರಾಕಿಗಳ ಮಧ್ಯೆ ಇದು ಪ್ರಪಂಚ ಕಟ್ಟಕ್ಕಾಗತ್ತಾ? ಸಾಧ್ಯನೇ. ಬರೀ ಮೆಂಟಲ್ ಗಿರಾಕಿಗಳು. ಅಪ್ಪ ಅಮ್ಮಂದ್ರು ಪುಕಟೆ ಅಲ್ರಿ,
ಇನ್ನೂ ಅದಕ್ಕೆ ನೆಟ್ಟಿಗೆ 1 ವರ್ಷ ಇಲ್ಲ. ಅದೇನೋ ಪ್ಯಾರಾಮ್ಲೇಟರ್ ಏನೋ ಒಂದು ಇರುತ್ತಲ್ಲಪ್ಪ, ಅದೇನದು ಗಾಡಿ ಮಕ್ಕಳನ್ನ ತೊಳ್ಕೊಂಡೋಗೋ ಗಾಡಿ, ಹಾಂ, ವಾಕರ್. ವಾಕರ್ ಪ್ಯಾರಾಮ್ಲೇಟರ್ ಏನೋ ಅದು ಹೆಸರು ಅದ್ರದ್ದು. ಅದ್ರ ಹಿಂಗೆ ಕೂರಿಸಿರ್ತಾರೆ ಆ ಪಾಪುನ, ಅದ್ರ ಮುಂದೆ ಅದು ಮೊಬೈಲ್ ಓಡ್ತಾ ಇರುತ್ತೆ. ಏನು ಲಜ್ಗೆಟ್ ಪೇರೆಂಟ್ಸ್ ಆಗೋದ್ರಿ ರೀ. ಈಗ ತೆಗಿಬೇಡಿ ಅಂತೀರಿ, ತೆಗೀರಿ ಅಂತ ಏನು ಮಾಡ್ಬೇಕು ಸರ್ಕಾರಗಳು? ಇಲ್ಲ ಮೆಂಟ್ಲಿ ಗಿರಾಕಿಗಳು. ಅಯ್ಯೋ. ಎಸ್.